ನಿಮ್ಮ ನ್ಯೂಸ್ RS ಕನ್ನಡ ಚಾನೆಲ್ಗೆ ಸ್ವಾಗತ. ಮಾತನಾಡುತ್ತಿರುವುದು ಶ್ರೀದೇವಿ ಸಂತೋಷ್. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರುತ್ತಿರುವುದನ್ನು ನಾವು ಉಗ್ರವಾಗಿ ಖಂಡಿಸಿ ಬರುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಭುವಿ ವಡ್ಡರ್, ಬಂಜಾರ್, ಲಮಾಣಿ, ಕೊರಂ, ಕೊರಜ ಜಾತಿಗಳು ಹಾಗೂ ಭುವಿ ಸಮಾಜ ರಾಜ್ಯದಲ್ಲಿ 40 ಲಕ್ಷ ಸಂಖ್ಯೆಯಲ್ಲಿದೆ. ರಾಜ್ಯ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲು ಒಂದು ಸಮಿತಿ ರಚನೆ ಮಾಡಿ 3 ತಿಂಗಳಲ್ಲಿ ವರದಿ ನೀಡುವಂತೆ ಸೂಚನೆ ನೀಡಿದೆ. ಇದು ದೊಡ್ಡ ದುರಂತ ಎಂದು ಭುವಿ ವಡ್ಡರ್, ಬಂಜಾರ್, ಲಮಾಣಿ, ಕೊರಂ, ಕೊರಜ ಜಾತಿಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ವೈ ಕೊಟ್ರೇಶ್ ಹೇಳಿದರು. ಭಾನುವಾರ ಸಂಜೆ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದು ಭುವಿ ಸಮಾಜದ ಜಾತಿಗಳಿಗೆ ಅನ್ಯಾಯ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಜೊತೆಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಕೂಡ ಬಹಳ ಹೀನಾಯ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ನಮ್ಮ ಸಹೋದರ ಸಮುದಾಯಗಳು ನಮ್ಮನ್ನು SC ಪಟ್ಟಿಯಿಂದ ದೂರ ತಳ್ಳುವಂಥ ಏನು ಕುತಂತ್ರ ಹುನ್ನಾರ ಮಾಡ್ತಾ ಇದ್ದಾರೆ. ಇದನ್ನು ಒಪ್ಪೋದಿಲ್ಲ. ಯಾಕಂದರೆ ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಪಂಜಾಬ್ ಒಂದು ಒಳ ಮೀಸಲಾತಿ ಅನ್ನೋದು ಸಂವಿಧಾನದಲ್ಲೂ ಇಲ್ಲ, ಜೊತೆಗೆ ಯಾವ ಸರ್ಕಾರಗಳು ಒಳ ಮೀಸಲಾತಿ ಮಾಡಿಲ್ಲ. ಆಂಧ್ರ ಪ್ರದೇಶ ಸರ್ಕಾರ ಆಗಿರ್ಬೋದು, ಬೇರೆ ತಮಿಳುನಾಡು ಸರ್ಕಾರಗಳು ವಿರೋಧ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರದವರು ಬೋವಿ, ಲಮ್ಮಣಿ, ಕೊರ್ಚ, ಕೊರ್ಮ ಮತ್ತು ಇತರ 99 ಜಾತಿಗಳನ್ನು ಏನು ಅವಮಾನಕ್ಕೀಡು ಮಾಡುವಂಥ ಒಳ ಮೀಸಲಾತಿಯಿಂದ ದೂರಿಡುವಂಥ ಕೆಲಸ ಇವತ್ತೇನು ನಡ್ತಾ ಇದೆ, ಇದನ್ನು ಒಪ್ಪೋದಿಲ್ಲ. ಇದನ್ನು ಉಗ್ರವಾಗಿ ಕಾಣಿಸ್ತಾ ಇದ್ದೀವಿ. ಇದರ ಉದ್ದೇಶ ಹುನ್ನಾರ ನಮ್ಮ ಜನಗಳಿಗೆ ಮನವರಿಕೆ ಮಾಡುವ ದೃಷ್ಟಿಯಿಂದ ಇವತ್ತು ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಇದರಲ್ಲಿ ಇನ್ನೊಂದು ಕಡೆ ಮೊನ್ನೆ ಸರ್ಕಾರದವರು ತರಾತುರಿಯಲ್ಲಿ ಈ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ತರಾತರ ನಿರ್ಧಾರ ಹೇಗೆಂದರೆ ಇವತ್ತೇನು ಒಂದು ಯಾವುದೋ ಒಂದು ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ರಿಪೋರ್ಟ್ ತರಿಸ್ಕೊಂಡು 3 ತಿಂಗಳಲ್ಲಿ ವರದಿ ಕೊಡಬೇಕಂತ ಹೇಳಿದ್ದಾರೆ. ಯಾವುದೇ ಕಮಿಟಿ ಆಗಲಿ, ಕಾನೂನುಬದ್ಧವಾಗಲಿ ಅಥವಾ ಸಂವಿಧಾನಬದ್ಧವಾಗಲಿ ಇವತ್ತು 3 ತಿಂಗಳಲ್ಲಿ ಈ ವರದಿ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ? ಬೋವಿ ಸಮುದಾಯ ರಾಜ್ಯದಲ್ಲಿ 40 ಲಕ್ಷ ಇದೆ. ಇವತ್ತು